ಈ ಶರಣಾಗತಿಯ ಪ್ರಕ್ರಿಯೆಗಳು ಹೇಗೆ ನಡೀತು? ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಕೂಡಲೇ ಕಾಡ್ನಲ್ಲಿದ್ದಂಥ ನಕ್ಸಲರಿಗೆ ಆ ಟ್ವೀಟ್ ಹೇಗೆ ತಲುಪ್ತು? 15 ದಿನದ ಅವಧಿಯಲ್ಲಿ ಶರಣಾಗ್ತಾರೆ ಅಂತಂದ್ರೆ ಇದೊಂದು ರೀತಿಯಾದಂಥ ನಾಟಕೀಯವಾದಂಥ ಸ್ಟೇಜ್ನಲ್ಲಿ ಆದಂಥ ಪ್ರಹಸನದ ರೀತಿಯಲ್ಲಿ ಕಾಣ್ತಾ ಇದೆ. ಶರಣಾಗತಿ ಆದಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಯಾವುದನ್ನು ಕೂಡ ವಶಪಡಿಸಿಕೊಂಡಿಲ್ಲ. ಈ ಶಸ್ತ್ರಾಸ್ತ್ರಗಳನ್ನ ನಕ್ಸಲರು ಯಾವ ಅರ್ಬನ್ ನಕ್ಸಲರ ಮನೆಯಲ್ಲಿ ಬಚ್ಚಿಟ್ಟಿದ್ದಾರೆ. ಈ ರೀತಿಯಾದಂಥ ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇದೆ. ನಿನ್ನೆ ಮೊನ್ನೆ ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಕ್ಸಲರ ಎನ್ಕೌಂಟ್ರಿಗೆ ಬಲಿಯಾದಂಥ ವಿಕ್ರಮ್ ಗೌಡನ ವಾಯ್ಸ್ಗಳು ಸುಳಿದಾಡ್ತಾ ಇದೆ. ಆತ ಅದರಲ್ಲಿ ನಾನು ಶರಣಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆತ ಶರಣಾಗೋದಿಲ್ಲ ಅಂತಂದಾಗ ಆತನನ್ನ ಹತ್ಯೆ ಮಾಡಿ ನಂತರ ಇವರನ್ನ ಶರಣಾಗತಿಗೊಳಿಸಲಾಯಿತು. ಈ ರೀತಿ ಹಲವು ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇರುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ. ರಾಜ್ಯ ನಕ್ಸಲ್ ಮುಕ್ತ ಆಗ್ತಾ ಇದೆ ಅನ್ನೋದು ನಾನು ಸ್ವಾಗತಿಸ್ತೇನೆ. ಇದನ್ನ ANF ಒಪ್ಕೊಳ್ಳುತ್ತಾ, ಇದನ್ನ ಪೊಲೀಸ್ ಮಹಾನಿರ್ದೇಶಕರು ಒಪ್ಕೊಳ್ತಾರ, ಇವೆಲ್ಲವೂ ಕೂಡ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು. ಎರಡನೇದು, ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ 3 ಜಿಲ್ಲೆಗಳಲ್ಲಿ, ಅದು ಉಡುಪಿ ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಈ 3 ಜಿಲ್ಲೆಗಳಲ್ಲಿ ಅರಣ್ಯ ಪುನರ್ವಸತಿಗೋಸ್ಕರ ಅರ್ಜಿ ಹಾಕದಂತ 100 ಕುಟುಂಬಗಳು ಇವತ್ತಿಗೂ ಕೂಡ ಅಲ್ದಾಡ್ತಾ ಇದೆ. ಅವರಿಗೆ ಪ್ಯಾಕೇಜ್ ಅನ್ನ ಈ ಸರ್ಕಾರ 2 ವರ್ಷದಲ್ಲಿ ಒಬ್ರು ಕೂಡ ಪುನರ್ವಸತಿಗೆ ಇವತ್ತು ಯಾರೂ ಕೂಡ ಬರಲಿಲ್ಲ, ಹಣವನ್ನ ಬಿಡುಗಡೆ ಮಾಡಲೇ ಇಲ್ಲ. ಈ ಸರ್ಕಾರ ಈ ವರ್ಷದಲ್ಲಿ ಎಷ್ಟು ಹಣವನ್ನು ಇಟ್ಟಿದೆ? ಕಳೆದ 2 ವರ್ಷ ಎಷ್ಟು ಬಜೆಟ್ ಅನ್ನು ಇಟ್ಟಿದ್ರಿ? ಪುನರ್ವಸತಿಗೆ ಪ್ಯಾಕೇಜ್ ಅನ್ನ ಕೊಡದಲೇ ಇರುವಂತ ಸರ್ಕಾರ ನಕ್ಸಲರಿಗೆ ಪ್ಯಾಕೇಜ್ ಅನ್ನ ಕೊಡ್ಲಿಕ್ಕೆ ಯಾಕೆ ಆತುರತೆಯನ್ನ ವ್ಯಕ್ತ ಮಾಡ್ತಾ ಇದೆ? ಇವೆಲ್ಲವೂ ಕೂಡ ಸಾರ್ವಜನಿಕವಾಗಿ ಎದ್ದಿರುವಂತ ಪ್ರಶ್ನೆಗಳು. ಇದನ್ನ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ.